ಎಲ್ರಿಗೂ ಎಲ್ರು ಹೆಂಗದ್ರಿ ಎಲ್ರು ಆರಾಮದಿರಿ ಅನ್ನೋದು ನನ್ನ ಭಾವನೆ. ನಾನು ಕೂಡ ಆರಾಮಾಗಿದ್ದೀನಿ. ಇಷ್ಟು ದಿನ ಸರಿಯಾಗಿ ಯಾಕೆ ವಿಡಿಯೋ ಹಾಕಿಲ್ರಿ ಪರಕರ ಅಂಥೇಳಿ ಕಮೆಂಟ್ ಮಾಡಿದ್ರಿ. ಅದಕ್ಕೆ ನಾನು ನಿಮ್ಗೆ ಉತ್ತರನೂ ಕೊಡಲಿಲ್ರಿ. ನನಗೇನೂ ಆಗಿಲ್ರಿ, ನಾನು ಆರಾಮಾಗಿ ಅದೀನಿ. ಬಟ್ ಸ್ವಲ್ಪ ಫ್ಯಾಮ್ಲಿ ಪ್ರಾಬ್ಲಮ್ ಇತ್ತು, ಅದಕ್ಕೆ ವಿಡಿಯೋ ಸರಿಯಾಗಿ ಮಾಡಿ ಹಾಕೋಕ್ಕಾಗಲಿಲ್ಲ ರೀ. ನನಗೂ ಯಾಕೆ ಭಾಳ ಬೇಜಾರಾಗ್ಬಿಟ್ಟಿತ್ತು, ಹಿಂಗಾಗಿ ಸರಿಯಾಗಿ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಮತ್ತು ಮನಸ್ಸು ಸರಳ ಇರಲಿಲ್ಲ. ರಾಯರ ಮಠಕ್ಕೆ ಹೋಗಿ ಬಂದ್ವಿ. ನಿನ್ನೆ ವಿಡಿಯೋ ಹಾಕ್ಬೇಕಂತ ಮಾಡಿದ್ದೀನಿ ರೀ, ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತೇಳಿ ಬಂತು ಟ್ವಿನ್ ಕ್ರಾಫ್ಟಿಂದ. ಅದಕ್ಕೆ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಇನ್ನೂ ಸರಿಯಾಗಿ ವಿಡಿಯೋ ಮಾಡಿ ಹಾಕೀನಿ ರೀ. ಕೆಲವೊಂದಿಷ್ಟು ಜನ ನೀವು ಸಿಟ್ಟು ಮಾಡ್ಕೊಂಡಿರಿ, ಪರವಾಗಿಲ್ಲ. ಯಾಕಂದ್ರೆ ನಮ್ಮ ಕಥೆನ ನೀವು ಇಷ್ಟಪಟ್ಟು ನೋಡ್ತಿರ್ತೀರಿ. ನಡುವೆ ನಾ ಹಾಕೋದು ಬಿಟ್ಟನೆ ಅಂದ್ರೆ ನಿಮ್ಗೆ ಸಿಟ್ಟು ಬರ್ತೈತಿ. ಇದೇನಪ್ಪ ಇವ್ರು ಸರಿಯಾಗಿ ಹಾಕಂಗೇ ಇಲ್ಲ, ಇಂಟ್ರೆಸ್ಟಿಂಗ್ ಇತ್ತು, ಮುಂದೆ ಏನಾಯ್ತೋ ಏನೋ ಅಂತ ಹೇಳಿ ಈ ಥರ ಇರ್ತೈತಿ. ನಾನು ವಿಡಿಯೋ ಮಾಡಿ ಹಾಕ್ಲಿಕ್ಕಂದ್ರೆ ನಿಮ್ಗೆ ಅದು ಸಿಟ್ಟು ಬರ್ತೈತಿ, ಅದು ಸಹಜನ ಬಿಡ್ರಿ. ಇನ್ನು ಮೇಲಿಂದ ಹಂಗತಿ ಆಗಂಗಿಲ್ಲ ರೀ. ಇನ್ನು ಸರಿಯಾಗಿ ವಿಡಿಯೋ ಮಾಡಿ ಹಾಕೊಂಡು ಹೋಗ್ತೀನಿ. ಹೊಸ ಕತೆ ಹಾಕಿನಿ ಅಂತಂದ್ರಿ, ನೀವು ಗಪ್ಪ ಆದ್ರಲ್ರಿ ಪರಕರ ಅನ್ನಕ್ಕೆ ಹೋಗ್ಬೇಡ್ರಿ. ಇಲ್ರಿ, ಜನವರಿ 1ರಿಂದ ಹೊಸ ಕತೆ ಪ್ರಾರಂಭ ಆಗತ್ತೆ ರೀ. ಕಮೆಂಟ್ ಎಲ್ಲ ನೋಡಿದೆ, ನಂಗೆ ಭಾಳ ಖುಷಿ ಆಯ್ತು. ಪರಕರ ಏನಾಗೈತಿ ದಯವಿಟ್ಟು ಹೇಳ್ರಿ, ನೀವು ಆರಾಮದಿರೋ ಇಲ್ಲೋ ಅಂತೇಳಂದ್ರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಏನು ಹೇಳ್ಬೇಕು ಅನ್ನೋದು ನನಗೆ ಅರ್ಥ ಆಗವಲ್ದು. ನನ್ನ ಮ್ಯಾಗ ನೀವು ಇಷ್ಟೊಂದು ಪ್ರೀತಿ ಅಭಿಮಾನ ಇಟ್ಟಿರಲ್ಲ, ನಾನು ಸದಾ ಕಾಲ ಚಿರಋಣಿ ಆಗಿರ್ತೀನಿ ರೀ ನಿಮಗೆ. ಇನ್ನು ಭಾಷಣ ಬೇಕಂಗಿಲ್ಲ, ವಿಡಿಯೋ ಚಲೋ ಮಾಡ್ತೀನಿ ರೀ, ನೋಡ್ರಿ. ಏನು ಅಕ್ಕ ಎಲ್ಲೇ ನನ್ನ ಮಾಮ ಪತ್ತಿನೇ ಇಲ್ಲಲ್ಲಿರುವ, ಮಕ್ಕನ ತೋರಿಸಿಲ್ಲ, ರೂಮ್ನಾಗಿಂದ ಹೊರಗೆ ಬಂದಿಲ್ಲ ಅಲ್ಲಿ ಮಾಮ. ಅಯ್ಯೋ, ನನಗೆ ಮಕ್ಕ ತೋರಿಸಿಲ್ಲ. ಇನ್ನು ಹೊರಗಿನ ಮಂದಿಗೆ ಏನು ತೋರಿಸ್ತಾನ, ಸೋತಾನಲ್ಲ, ಅದಕ್ಕೆ ಮಕ್ಕ ತೋರ್ಸಕ್ಕೆ ಒಂಥರ ಅಸಹ್ಯ ಆಗೈತಿ. ಆ ರೂಮ್ನ್ಯಾಗ ಕದ ಹಾಕೊಂಡು ಕುಂತು ಬಿಟ್ಟಾನ, ಏನು ಲಾಪತ. ನಾನು ಒಳಗೆ ಹೋದ್ನಿ ಅಂದ್ರೆ ತುಂಬ ಗಪ್ನ ಕುಂತು ಬಿಡ್ತಾನ. ಹಿಂಗಾಗ್ಬೇಕಿಂತ ಅವರಿಗೆ ಯಾವಾಗಲೂ ಒಬ್ಬರ ಬಗ್ಗೆ ಕೀಳಾಗಿ ಮಾತಾಡ್ತಿದ್ದ. ಅಹಂಕಾರ ಅನ್ನೋದು ನೆತ್ತಿಗೇರಿತ್ತು. ಈಗ ನೋಡು ಹೆಂಗೆ ಬಂದತಿ, ಇನ್ನೊಬ್ರಿಗೆ ಮಕ್ಕ ತೋರಿಸ್ಲಾರ್ದಂಥದ್ದು ಬಂದತಿ. ಆಕೆ ಡಿಂಗ್ ಡಾಂಗ್ ಮುದಿಕಿಲ್ಲ, ಆಕಿನೂ ಪತ್ತೇನೇ ಇಲ್ಲಲ್ಲಕ್ಕ, ಮನ್ಯಾಗ ಕಾಣನವಳು. ಅಯ್ಯೋ, ನಿಮ್ಮ ಮಾಮ ಸೋತಾನ ಅನ್ನೋದು ಗೊತ್ತಾದ್ಮೇಲೆ ಆಕೆನ ತುಡುಗಿಲೆ ಬಂದು ಕಳ್ಬೇಕು ಬರ್ತೈತಲ್ಲ ಹಾಲು ಕುಡಿಯಾಕ, ಹಂಗತಿ ತುಡುಗಿಲೆ ಬಂದು ತಿಂದು ಪಟಕ್ಕನ ಓಡಿ ಕರ ಹಾಕೊಂಡು ಗಪ್ ಚುಪ್ ಕುಂತು ಬಿಡ್ತಾವ ನೋಡು. ಇನ್ನು ನಮ್ಮ ಮನೆಯರಂಕರು ಪಾಪ ಭಾಳ ಬೇಸರ ಮಾಡ್ಕೊಂಡ್ಬಿಟ್ರಕ್ಕ. ಅಕ್ಕ ಸುಮ್ಮಾಗ ನಮ್ಮ ಮನೆಯರು ಬಂದರು. ಅಲ್ರಿ, ನೀವು ಹಿಂಗೆ ಮಕ್ಕ ಸೊಪ್ಪು ಹಾಕೊಂಡು ಅಡ್ಡಾಡಕತ್ರ ಅವ್ರಿಗೆ ಧೈರ್ಯ ಹೇಳೋರು ಯಾರು? ಅವ್ರು ಕದ ಹಾಕೊಂಡು ಅವ್ರು ಕದಾನ ತೆಗಿಯವಲ್ರ, ಒಬ್ರಿಗೆ ಮಕ್ಕನ ತೋರ್ಸವಲ್ರ. ಜೀವನದಾಗ ಸೋಲು ಗೆಲುವು ಅನ್ನೋದು ಇರೋದ. ಹಂಗಂತೇಳಿ ಹಿಂಗೆ ಕದ ಹಾಕೊಂಡು ಕುಂತ್ರಿ ಹೆಂಗ್ರಿ? ನಮ್ಮ ಮಾತಂಕರು ಕೇಳಂಗಿಲ್ಲ ನಿಮ್ಮಣ್ಣ. ನಿಮ್ಮ ಮಾತಾರ ಕೇಳ್ತಾರ, ಹೋಗ್ರಿ ಸ್ವಲ್ಪ ಹೊರ ಕರ್ಕೊಂಬರ್ರಿ ಅವ್ರನ್ನ. ಏನು ಸರಿಯಾಗಿ ಊಟನೂ ಮಾಡಿಲ್ಲ, ಏನಿಲ್ಲ, ಕದ ಹಾಕೊಂಡು ಕುಂತು ಬಿಟ್ಟಾರ. ಸರಿಯಾಗಿ ಊಟ ಮಾಡಿಲ್ಲ, ಏನಿಲ್ಲ. ನಾವೇನಾರು ಹೇಳಿದ್ವಿ ಅಂದ್ರೆ ನಮ್ಮ ಕೂಡ ಜಗಳ ಮಾಡ್ತಾರ, ಅದು ನಿಮಗೂ ಗೊತ್ತೈತಲ್ಲ. ನೀವು ಒಂದು ಸ್ವಲ್ಪ ಅವ್ರಿಗೆ ಧೈರ್ಯ ಹೇಳಿರಲ್ಲ. ಎಷ್ಟು ದಿನ ಅಂತೇಳಿ ಹಿಂಗೆ ಕದ ಹಾಕೊಂಡು ಕುಂದ್ರದ? ನೀವು ಸರಿಯಾಗಿ ಊಟ ಮಾಡಿಲ್ಲ, ಅವರು ಸರಿಯಾಗಿ ಊಟ ಮಾಡಿಲ್ಲ, ಹಿಂಗತಿ ಆದ್ರೆ ಹೆಂಗೆ? ಮತ್ತು ಮನ್ಯಾಗ ನಮ್ಮ ಪರಿಸ್ಥಿತಿ ಹೆಂಗೆ ಹೇಳ್ರಿ? ಅವ್ರನ್ನ ಕರ್ಕೊಂಬರ್ರಿ, ಅಷ್ಟು ಕೂಡಿ ಊಟ ಮಾಡೋಣಂತ. ಎಲ್ಲಾರು ಒಂದು ಹತ್ತಿದ್ರ ಇದಕ್ಕೆ ಊಟದ ಹತ್ತೈತಿ. ಲೇ 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 ಬಾರ್ತಿ, ನಿನ್ನ ಗಂಡ ಸೋತಾನ ಅನ್ನೋ ಖಬರಿಲ್ಲನು? ನಿನಗೆ ಬರೀ ಹೊಟ್ಟಿ ಚಿಂತಿ. ನಾನು ಗಂಡ ಸೋತಾನ ಅನ್ನೋದು ಒಂದು ಈಟರ ಐತೆ ನಿನಗೆ? ಒಂದು ಈಟರ ಎಲ್ಲರ ಬ್ಯಾಸರ ಅನ್ನೋದು ಮುಖದಾಗ ಎದ್ದರ ಖಂಡಿತನ? ಹೆಂಗೆ ನಕ್ಕೊಂತ ಟುಣುಕ್ ಅಡ್ಡಾಡ್ತಾವ ನೋಡು, ಟುಣಕಾಲ್ ಗಿತ್ತಿ. ಈ ಮುದಿಕ್ ಮಾತಾಡೋದು ನೋಡಿದ್ರನ ಒಂದು ಹಿರೇ ಕಲ್ ತಗೊಂಡು ಈಕಿ ತಲೆ ಮ್ಯಾಗ ಹೋಗಿಬೇಕನ್ನಿಸ್ತತ್ ನೋಡು ನನಗಂಕರು. ಅತ್ತಿ ಏನಂತ ಮಾತಾಡಕತ್ತಿ ನೀನು? ಹೇಳಿದ್ರೆ ಏನ್ ತಪ್ಪೈತಿ? ಎಲ್ಲಾನು ತಪ್ಪು ಕಂಡು ಹಿಡಿದ ಎಲ್ಲದಕ್ಕೂ ಅವ್ರಿಗೆ ಬೈಯದನ? ಅಯ್ಯೋ ಸಿರ್ಪತಿ, ನಿನಗೆ ಗೊತ್ತಿಲ್ಲ, ನಿಮ್ಮ ಅಣ್ಣ ಸೋತಿದ್ದು ಈಕಿಗೆ ಭಾಳ ಖುಷಿ ಆಗೈತಿ. ಮ್ಯಾಗಟ್ಟ ನಾಟಕ ಆಡ್ತಾವಳು, ನಾಟಕ ಗೀತಿ. ಎಲ್ಲ ಬಿಲ್ ನಾಲಿಗೆ ಮಾತಾಡ್ತೀರಾ ಮಾತಾಡ್ರಿ, ನಾನೇನು ಮಾತಾಡಕ್ ಆಗಂಗಿಲ್ಲ. ನೀವು ದೊಡ್ಡವರಲ್ಲ, ಏನು ಮಾತಾಡಿದ್ರು ನಡೀತತ್ ಬಿಡ್ರಿ. ಹೋಬೆ, ಏನಂತ ಮಾತಾಡ್ತಿ ಅಂತೀನಿ ನಾನು. ಅದೇನಂತಾರಲ್ಲ, ಅನಿಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಅಂತೇಳಿ ಎಲ್ಲದಕ್ಕೂ ವೈನಿಯರ್ ಮ್ಯಾಗನ ಗೂಬೆ ಕುಂದಿರ್ತೀಯಲ್ಲ. ಅವ್ರು ಹೇಳಿದ್ರಾಗ ಏನ್ ತಪ್ಪೈತಿ? ಇನ್ನು ಎಷ್ಟು ದಿನ ಅಂತೇಳಿ ಕದ ಹಾಕೊಂಡು ಕುಂದ್ರುದ ಅನ್ನ? 7 ದಿನ ಅಂತ ಊಟ ಬಿಟ್ಟು ಕದ ಹಾಕೊಂಡು ಕುಂದಿರ್ತಾನ. ಅದಕ್ಕೆ ನಾನು ಕರೆದ್ರ ತಪ್ಪು ತಿಳ್ಕೊತಾರ, ಬೈದಾಡ್ತಾರ. ಅದಕ್ಕೆ ನೀವು ಕರ್ಕೊಂಬರ್ರಿ ಅಂದಿದ್ದು ತಪ್ಪನ? ಏನು ಬೇ ನೀನು? ವಯಸ್ಸಿಗೆ ತಕ್ಕಂತೆ ಇಲ್ಲ ನೋಡ್ ನೀನು. ಕರೆ ಹೇಳ್ಬೇಕಂದ್ರ ನೀನು ನಮಗ ಬುದ್ಧಿವಾದ ಹೇಳ್ಬೇಕು, ನೀ ನಮಗ ಧೈರ್ಯ ತುಂಬಬೇಕು. ಅದು ಬಿಟ್ಟು ನೀ ಏನ್ ಬೇ? ಅಷ್ಟು ಸಣ್ಣ ವಯಸ್ಸಾದ್ರೂ ಅವ್ರು ಹೆಂಗ ತಿಳುವಳಿಕೆಯಿಂದ ಹೇಳಾಕತ್ತಾರ ನೋಡು, ಅದು ಇಲ್ಲ ನಿನಗ. ಅವ್ರು ಹೇಳಾಕತ್ತಿದ್ದನ್ನ ಅಪಾರ್ಥ ಮಾಡ್ಕೊಂಡು ಒದರಾಡಕತ್ತಾಳ. ಭಾಳ ಶಾಣ್ಯಾಕಿದಿ ತಗೋ. ಈ ಮುದೋಡಿಗೆ ಎಷ್ಟು ಮಕ್ಕಕ್ಕೆ ಮಂಗಳಾರತಿ ಎತ್ತಿದ್ರು ನನಗೆ ಮಂಗಳಾರತಿ ಎತ್ತೇ ಇಲ್ಲಂತ. ದೊಡ್ಡ ಮಾರಿಗೆ ನಾವೇನ ಮಾಡಿದ್ರು ತಪ್ಪಾಗೆ ಕಾಣತ್ ಬಿಡ್ರಿ. ನಮಗೂ ಮಾವಾರು ಸೋತಿದ್ದು ಒಳಗ ಕಷ್ಟ ಜಗ್ಗೈತಿ, ಹಂಗಂತೇಳಿ ಅತ್ಕೊಂತ ಕುಂದ್ರಾಕಾಗತ್ತನ್ರಿ? ನಮ್ಮ ಅಕ್ಕನೂ ಎಷ್ಟು ನೊಂದ್ಕೊಂಡಾಳಂತೇಳಿ ನನಗೆ ಗೊತ್ತೈತಿ. ಹಂಗಂತೇಳಿ ಒಟ್ರ ಮುಂದೆ ಅತ್ಕೊಂತ ಅಡ್ಡಾಡಕ್ಕಾಗತ್ತೇನ್ರಿ? ನೀವೇನ ಅಂದ್ರೆ ಹಚ್ಕೊಳಂಗಿಲ್ರಿ ದೊಡ್ಡಮ್ಮರ. ನಿಮ್ಮ ಮಾತು ಕೇಳ್ತಾರ, ಹೋಗ್ರಿ ನೀವು. ಶ್ರೀಪತಿ ಅಣ್ಣಾರು ಅವ್ರಿಗೆ ಸಮಾಧಾನ ಹೇಳಿ ಕರ್ಕೊಂಡು ಬರ್ರಿ. ಪಾಪ ಅವ್ರು ಊಟನೂ ಮಾಡಿಲ್ಲ, ಹೋಗ್ರಿ ಕರ್ಕೊಂಬರೋಗ್ರಿ. ನಡಿಬೇ, ಹೋಗಿ ಅಣ್ಣನ ಕರ್ಕೊಂಬರು ನಡಿ. ಇನ್ನು 2 ದಿನ ಅಂತೇಳಿ ಕದ ಹಾಕೊಂಡು ಕುಂದಿರ್ತಾನ, ನಡಿಯತ್ತಿ. ಈಗ ವೈನಿಯರ್ನ
ನೋಡಿದ್ನಂದ್ರ ಸುಮ್ಮನೆ ಒದರಾಡ್ತಾನವ. ನಡಿ ಇಬ್ರು ಹೋಗಿ ಕರ್ಕೊಂಬರು. ಏಟ್ ದಿನ ಅಂತ ಉಪವಾಸ ಕುಂದಿರ್ತಾನ ಅನ್ನ. ನನಗಂಕ್ರು ಹೊರಗೆ ಹೋಗಿ ಹೆಂಗ್ ಮಂದಿ ಮಕ ತೋರ್ಸುದು ಅಂತ ಅನ್ಸಿಬಿಟ್ಟತಿ. ಅಲ್ಲ ಮೋಸ ಮಾಡಿಬಿಟ್ರು ಮಂದಿ. ನಮ್ ಕಡೆ ರೊಕ್ಕನೂ ಹಿಡ್ಕೊಂಡ್ರು, ಆ ಸೀರೆನೂ ಇಸ್ಕೊಂಡ್ರು, ಎಲ್ಲಾ ಮಾಡಿದ್ರು. ಕಡಿಕು ಸೋಲ್ಸೇ ಬಿಟ್ರು. ಆಕಿ ಗಂಗಾ 10 ರೂಪಾಯಿ ಖರ್ಚು ಮಾಡ್ಲಿಲ್ಲ, ಏನಿಲ್ಲ. ಆದ್ರೂ ಆಕಿ ಗೆದ್ದು ಬಿಟ್ಲು. ಹೆಂಗ ತಮ್ಮ ಇದು ಇದನ್ನ ಸೋಸಿ ನೋಡ್ಬೇಕು. ಚಾ ಸೋಸ್ತಾರಲ್ಲ ಹಂಗತಿ ಸಾಣಿಗೆ ಹಿಡಿದು ಸೋಸ್ ನೋಡಕ್ ಹೋಗು. ನೀನ ಬೇಕ್ ಖಾಲಿ ಬಿದ್ದಿಯಲ್ಲ. ಎತ್ತಿ ಇದನ್ನ ಎಲ್ಲ ಆಮೇಲೆ ಮಾಡೋಣಂತ. ಈಗ ಅಣ್ಣಗ ನಾವ ಧೈರ್ಯ ತುಂಬಬೇಕು. ನಡಿ ಅಣ್ಣನ ಕರ್ಕೊಂಬರೋನು. ನನ್ನ ಗಂಡ ತಿರುಪತಿ ಅದನ್ಲ, ಅವನ ಮಕ ಹೆಂಗಾಗೈತಿ ಅಂತ ನೋಡ್ಬೇಕಾಗೈತಿ ನಾನು. ಇನ್ನೆಂಗಾಗಿರ್ತತಿ, ಹಿಂಗ್ ತಿಂದು ಮಂಗ್ಯಾನ್ ಗತಿ ಆಗಿರ್ತತಿ. ಎದಕ್ಕೂ ಸೋತಾನ, ಯಾರು ಮೋಸ ಮಾಡ್ಯಾರಂತೆ ಪತ್ತೆ ಹಚ್ಚಕ್ ಹೋಗ್ಕಳಂತಿಕ್ಕಿ. ಪತ್ತೆ ಹಚ್ಚಿದ್ರೇನು ಬಿಟ್ರೇನು, ಸೋಲಂಕ್ರು ಆಗೇ ಬಿಟ್ಟತೆ. ಮೀಸಂಕ್ರು ಮಣ್ಣಾಗ ಬಿದ್ದ ಬಿಟ್ಟತೆ. ಅಯ್ಯಾಕ ಮೀಸನ ನನ್ನ ನೆನಪಾತು. ಮಾಮ ಸೋತಿಂದ ಊರ್ ಮಂದಿ ಮುಂದೆ ಅರ್ಧ ಮೀಸಿ ಬೋಳ್ಸ್ಕೊಂತೀನಿ ನಿಂತಿದ್ನಲ್ಲ. ಅದಕ್ಕೂ ವ್ಯವಸ್ಥೆ ಆಗೈತಿ. ಊರ್ ಮಂದಿ ಮುಂದೆ ಮೀಸಿ ಬೋಳ್ಸ್ಕೋಬೇಕು. ಅವಾಗ ಅವನ ಅಹಂಕಾರ ಅಡಗದು. ಬರ್ತಾರ ತಡಿ. ಈಗ ಒಂದಿಟ್ಟು ಊಟ ಪಾಠ ಮಾಡ್ಲಿ, ಬರ್ತಾರ. ಈಗ ಸಕ್ಕುಬಾಯಿ ಆಂಟಿಯರು ಒಂದಿಷ್ಟು ಮಂದಿನ ಮೇಳ ಮಾಡ್ಕೊಂಡು ಬರಾಕತ್ತಾರ. ಆದ್ರೂ ಅಕ್ಕ ನಿನ್ ತೆಲಿ ಅಂದ್ರೆ ತೆಲಿಯವ. ಅಲ್ಲ ಏನೇನು ಪ್ಲ್ಯಾನ್ ಮಾಡಿದ್ಯಕ್ಕ ನೀನು? ಒಂದು ನನಗೆ ಗೊತ್ತಾಗ್ಲಾರ್ದಂಗೆ ಎಲ್ಲ ಪ್ಲ್ಯಾನ್ ಮಾಡಿ ಕಡಿಕೊ ಮಾವನ್ನ ಸೋಲ್ಸೇ ಬಿಟ್ಟೆಲ್ಲ. ನನಗೆ ನನ್ನ ಗಂಡನ್ನ ಸೋಲ್ಸಕ್ಕೆ ನನಗೂ ಇಷ್ಟ ಇದ್ದಿದ್ದಿಲ್ಲ. ಆದ್ರೆ ಅವನ ಒಳಗಿರೋ ಅಹಂಕಾರ, ಹೆಣ್ಣಿನ ಮೇಲೆ ಇರುವಂಥ ಅಗೌರವನ ಸುಡ್ಬೇಕಾಗಿತ್ತು ನಾನು. ಹೆಣ್ಣಂದ್ರೆ ತುಂಬ ಕೀಳಾಗಿ ನೋಡ್ತಾನ ಆತ. ಅದಕ್ಕೆ ಅವನ ಅಹಂಕಾರ ಅಡಗಿಸ್ಬೇಕಂತೇಳಿ ಇಷ್ಟೆಲ್ಲ ನಾ ಮಾಡಿರೋದು. ಯಾಕ ಇನ್ನು ಈ ಮನೆಯ ಮಹಾಭಾರತ ಆಗುತ್ತೋ, ರಾಮಾಯಣ ಆಗುತ್ತೋ, ಏನು ಕುರುಕ್ಷೇತ್ರನ ಆಗುತ್ತೋ ಯಕ್ಕ. ಅವ್ರು ಬರೋರೊಳಗೆ ಒಂದಿಟ್ಟು ಹೊಟ್ಟಿ ತನ್ನ ಮಾಡ್ಕೊಂಡು ಬಾರಿ ಅವ್ವ. ಮತ್ತು ನಮ್ಮ ಹೊಟ್ಟೆಗಿನ ಕೂಸು ಗಡ್ಡ ಬಡ್ ಓಡಾಡ್ತಿರ್ತಾವು. ಊಟ ಹಾಕ್ರಿ ಅವ್ವ, ಊಟ ಹಾಕ್ರಿ ಅವ್ವ ಅಂತೇಳಿ. ಬಾ ಒಂದಿಟ್ಟು ಏನಾರು ಹೊಟ್ಟೆ ಹಾಕೋನು. ಎತ್ತಿ ಅಣ್ಣನ ಎದುರಿಗೆ ಕಣ್ಣೀರು ಸುಡ್ಸೋದು ಹಂಗಾತಿ ಹಿಂಗಾತ ಅನ್ನಕ್ ಹೋಗ್ಬೇಡ. ಮಕ ಸಪ್ ಇಟ್ಕೊಂಡು ಮಾತಾಡಕ್ ಹೋಗ್ಬೇಡ ಅಣ್ಣನ ಎದುರಿಗೆ. ನಾ ಹೇಳ್ತೀನಿ ನೋಡ್. ಮತ್ತೆ ನನಗೆ ತಿರುಪತಿ ನೋಡೋಣ ಹೊಟ್ಟೆ ಖಾರ ಕಲಿಸ್ದಂಗೆ ಆಗುತ್ತೆ. ಹೆಂಗೆ ಸುಮ್ಮನಿರೋದು? ಈಗ ನಾವ ನಮ್ಮ ಅಣ್ಣಗ ಧೈರ್ಯ ತುಂಬಬೇಕು. ಈಗ ನಾವ ಅವ್ನ ಎದುರಿಗೆ ಮಕ ಜೋತ್ ಹಾಕೊಂಡು ಅಡ್ಡಾಡಿದ್ರೆ ಅವ್ನ ಮನ್ಸಿಗೆ ಮಾಡ್ಕೊಳಂಗಿಲ್ಲ ಅನ್ಬಿ. ನೀನ್ ಬಾಯಿ ಮೊದ್ಲೇಕ ಸುಸುತ್ತಿರಿಲ್ಲ. ಸುಮ್ಮನೆ ಒಟ್ ಅಂತೇ ಕಪ್ಪಿ ಗತಿ ಒಟ್ಕೊಡ್ತಿರ್ತಿ. ಬಾಯಿಗೆ ಫಿಲ್ಟರೇ ಇಲ್ಲ ನಿನಗೆ. ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡ. ಅವಂಗ ಧೈರ್ಯ ಹೇಳು ಅಷ್ಟ. ಸುಮ್ಮನೆ ಹರಿಕತೆ ಹಚ್ಚಕ್ ಹೋಗ್ಬೇಡ ನೀನು. ಆತಾಳಪ್ಪ. ಏನ ಓ ಏನ ಎದ್ದೋಳಪ್ಪ. ಹೇಳಕ್ ಮನಸ್ಸಿಲ್ಲ ನನಗೆ. ಹಂಗಂದ್ರೆ ಹಂಗೇನ ಹೊಟ್ಟಿಗೆ ಊಟಿಲ್ಲ ಏನಿಲ್ಲ, ದಬ್ಬ ಚದರ ಹೊತ್ಕೊಂಡು ಮಕ್ಕೊಂಡ್ಬಿಟ್ಟಿಯಪ್ಪ. ಹಿಂಗತಿ ಆದ್ರೆ ಹೆಂಗ? ಅಲ್ಲ ತಿರುಪತಿ, ನೀನು ಕಳ್ತನ ಮಾಡಿ ಏನಾರ ಯಾರ್ದಾರ ಅಲಿಬಿಸ್ತಿಂದ್ಯಪ್ಪ. ನೀ ಯಾಕ ದಬ್ಬ ಹೊತ್ಕೊಂಡ್ ಮಕ್ಕೊಂದಿ? ಹೇಳು. ಜೀವನದಾಗ ಸೋಲು ಗೆಲುವು ಅನ್ನೋದು ಇರೋದ ಹೇಳಪ್ಪ. ಹೌದೇನ? ನೀ ಏನ್ ಅರ್ಥ ಮಾಡಿಯನ? ಹೇಳು. ಜೀವನದಾಗ ಸೋಲು ಗೆಲುವು ಇರೋದ ಹೇಳುವ. ಎಕ್ಕಚಿತ ಒಂದ್ ಹೆಂಗಸಿನ ಮುಂದೆ ಸೋಲು ಅನುಭವಿಸ್ಬಿಟ್ನಿ ಇಲ್ಲಿ ನಾನು. ನನ್ನ ಜೀವನದಾಗ ಸೋಲು ಅನ್ನೋದು ಇದ್ದಿದ್ದಿಲ್ಲ. ಈಗ ಹೆಂಗ ಮಕ ತೋರಿಸ್ಲಿ ನಾನು? ಈಗ ಹೊರಗೆ ಬಂದೆ ಅಂದ್ರೆ ನಂದು ಅರ್ಧ ಮೀಸಿ ಬೋಳ್ಸಂತಾರ. ಹೆಡಕ್ ಹಾರ್ಯಾರ್ಸಿ ಅಡ್ಡಾಡಿದೆ ನಾನು ಊರಾಗ. ಆಕಿ ಗಂಗಾ ಬಂದು ಕುಂದಿರ್ತಾಳ, ಆ ಮುದುಕಿ. ಮೀಸಿ ಬೋಳಿಸ್ತೀನಿ ಅಂತಿದ್ದಿಲ್ಲಪ್ಪ, ಮೀಸಿ ಬೋಳ್ಸು ಅಂತೇಳಿ. ಹೆಂಗ ಮಕ ತೋರಿಸ್ಲಿ ನಾನು? ಇಲ್ಲ, ನಾನು ನನ್ನ ಪಾಡಿಗೆ ಇರಾಕ್ ಬಿಟ್ಬಿಡ್ರಿ ನಾನು. ಅಯ್ಯಯ್ಯಯ್ಯಯ್ಯ, ಯಾಕೆ ಮೀಸಿ ಬೋಳ್ಸನ್ನಾಕಿ? ಬಾ ಹೇಳ್ತೀನಿ ನಾನು. ಯಾಕ ನೀ ಏನ್ ತಪ್ಪು ಮಾಡಿ ಅಂತ? ಬರಪ್ಪ ಬಾ. ಅಲ್ಲನ ಏನ ಮಾತಾಡ್ದಂಗ ಮಾಡ್ಬೇಕಂತ ಏನಾದ್ರು ಬರ್ಕೊಟ್ಟೈತಿ ಹೇಳ. ಏನ ನಾವೆಲ್ಲ ಅದೀವಿ. ನಿನ್ನ ಮೀಸಿ ಬೋಳ್ಸಕ್ ನಾವು ಸುಮ್ಬಿಡ್ತೀವಿ ಅಂತ ಮಾಡಿ ಬಾ ಏನ ಯಾವ ಬರ್ತಾನ ನೋಡ್ತೀನಿ, ಯಾಕೆ ಬರ್ತಾವ ನೋಡ್ತೀನಿ ಅಂತ. ಒಲ್ಲಿ ನನಗೆ ಯಾರಿಗೂ ಮಕ್ಕ ತೋರ್ಸಕ್ಕೆ ಇಷ್ಟನೇ ಇಲ್ಲ. ಬ್ಯಾಡ. ಈಗ ಹಾಸ್ಕೊತ ಮಕ್ಕೊಂತಿಯಲ್ಲ, ಎಷ್ಟು ದಿನ ಅಂತ ಮಕ್ಕೊಂತಿಯಪ್ಪ? ಎಷ್ಟು ದಿನ ಕದ ಹಾಕೊಂಡ್ ಮಕ್ಕೊಂತಿ ಹೇಳಿ ನೋಡುನು. ಮಂದಿ ಸುಮ್ಮಿರ್ತಾರಂತ ಮಾಡಿನ ಸೋತ. ಅದಕ್ಕೆ ನೋಡ ಸುಳೆ ಮಗ ಕದ ಹಾಕೊಂಡು ನೆಲ್ಲ ಚೆಂಡ್ ಇಟ್ಕೊಂಡು ಕುಂತಾನ ನೋಡು ಸೋತಿದ್ದಕ್ಕೆ ಅಂತೇಳಿ ಮಂದಿ ನಗತಾರ, ಆಡ್ಕೊಂತಾರ. ಯಪ್ಪ ಆಡ್ಕೊನಾರ ಬಯಾಗ ಬೀಳ್ಬೇಕು. ಹಂಗತಿ ಹೇಗೆ ಬಿಸಿ ಅಡ್ಡಾಡ್ಯಪ್ಪ. ನೀ ಯಾಕೆ ಎದರ್ತಿ? ನಮ್ಗೇನ ದೇವ್ರ ಏನ್ ಕಡಿಮೆ ಮಾಡ್ಯಾನ? ನೀನು ಆಗ್ನೂ ರಾಜನ ಈಗನೂ ರಾಜನ. ಏನ ಯಾರ್ದು ತಲೆ ಕೆಡಿಸ್ಕೋಬೇಡ. ಹೇಳು ಏನ ಹೇಳು. ಹಿಂಗೆಲ್ಲ ಚರ ದಬ್ಬ ಹೊತ್ಕೊಂಡು ಮಕ್ಕೊಳೋದು ಪದ್ಧತಿ ಅಂತ ಹೇಳು. ನೀ ಎಲ್ಲ ನಮಗೆ ಧೈರ್ಯ ಹೇಳ್ಬೇಕಪ್ಪ. ನೀನೇ ಹಿಂಗತಿ ಮಾಡಿದ್ರೆ ಹೆಂಗೇನ? ಹೇಳಪ್ಪ ತಿರುಪತಿ. ಹೇಳ ತಮ್ಮ, ಹಂಗತಿ ಮಾಡಕ್ ಹೋಗ್ಬೇಡ ನನ್ನ ಅಳಿಯ. ಯಾರು ಏನಂತಾರೇಪ್ಪ? ಬಾ ನೋಡುನು. ಯಾಕ ನೀ ಏನಾರ ದೊಡ್ಡ ತಪ್ಪು ಮಾಡಿನಪ್ಪ? ಬಾ, ನಾವೆಲ್ಲ ಅದೀವಿ ನಿನ್ ಹಿಂದ. ಇಲ್ಲ ಯತ್ತಿ, ನಾವು ಊರಾನ್ ಮಂದಿ ಹೆಂಗ್ ಮಕ ತೋರಿಸ್ಲಿ? ಅದು ಹೋಗ್ಲಿ ಬಿಡು. ಭಾರತಿಗೆ ಮುಂದೆ ನಾ ಏನೆಲ್ಲ ಮಾತಾಡಿದ್ದೆ, ಆ ಭಾರತಿ ಎದುರಿಗೆ ಹೆಂಗ ಮಕ ತೋರಿಸ್ಲಿ ನಾನು? ಆಕಿ ನನ್ನ ಬಗ್ಗೆ ಏನು ಬಾಯಿ ಬಂದಂಗ ಮಾತಾಡ್ತಾಳ ಆಕಿ. ಅಣ್ಣ, ನಮ್ಗ ವೈನಿನ ಹೇಳಿದ್ರು ನೋಡು, ಮೂಲಿ ಹಿಡಿದು ಮಕ್ಕೊಂದಾರ ನಿಮ್ಮ ಅಣ್ಣ, ಹೋಗ್ರಿ ಧೈರ್ಯ ತುಂಬ್ರಿ ಅಂತೇಳಿ. ಪಾಪ ಅವರೇ ಹೇಳಿರೋದು. ನಮ್ಗೆ ಧೈರ್ಯ ತುಂಬ್ದಾರ ಅವ್ರ. ಈಗ ನಾನು ಏನಾರು ಹೇಳಕ್ ಹೋದ್ರ ನಿಮ್ಮ ಅಣ್ಣ ಸಿಟ್ಟಿ ಹೇಳ್ತಾರ. ನೀವು ಹೋಗ್ರಿ, ಅವ್ರಿಗೆ ಧೈರ್ಯ ತುಂಬ್ರಿ, ಕರ್ಕೊಂಬರ್ರಿ, ಹೊಟ್ಟಿಗೆ ಊಟ ಉಂಡಿಲ್ಲ ಅವ್ರು ಅಂತೇಳಿ ಪಾಪ ಅವರು ಹೇಳಿ ಕಳಿಸಿದ್ರು. ಅದಕ್ಕೆ ನಾವು ನಿನ್ನ ಹತ್ರ ಬಂದ್ವಿ.
ಆದ್ರೆ ನೀ ಏನಪ್ಪ ಪಾಪ ವೈನಿ ನಗ್ತಾರಂತಂತೀಯಲ್ವ ಆ ಥರ ಏನಿಲ್ಲ ಬಾ ನಿನ್ನಷ್ಟು ನೋವಾಗೈತಿ ವೈನಿಗೆ ನೀ ಯಾಕೆ ಹಂಗತಿ ತಿಳ್ಕೊಂತಿ ಬಾ ಇಲ್ಲ ಆಕೆ ಏನೆಲ್ಲ ಮಾತಾಡೀನಿ ನಾನು ಆಕೆ ನನಗೆ ಅಂಗಾಂಶ ಮಾತಾಡ್ತಾಳ ನನಗೆ ಗೊತ್ತೈತಿ ಅಯ್ಯ ಆಕಿನ ಮಾತಾಡೋಣ ಜೋಟ್ಲ ಹಿಡಿದು ತಿರುಚೇಡಿ ಬಡದ್ ಬಿಡ್ತೀನಿ ಅವ್ರ ಅಪ್ಪನ ಮನೆಗೆ ಓಡಿಸ್ತೀನಿ ನಾನು ನಾಳೆಯಾಗ ಮಾತಾಡಕ್ಕೆ ಏಟ್ರಾಕಿ ನೀನು ಅಂತೇಳಿ ಬಾ ಯಾರಿಗೇನು ಅನ್ನಂಗಿಲ್ಲ ಯಾವನಾರ ಏನಾರ ಅನ್ಲಿ ನಿನಗ ಹೇಳ್ತೀನಿ ಯಾಕೆ ಏನಾರ ಮಿಸಗ್ಲಿ ಐತೆಕಿದು ಬಾತಮ್ಮ ಎದರಕ್ಕೆ ಹೋಗ್ಬೇಡ ನಾವದೀವಿ ನೀನು ಹಿಂದೆ ಯವ್ವ ನನ್ನ ಅಳಿಯನ ಮಕ್ಕ ನೋಡಿವಾ ಬಾಡಿ ಬಚ್ಚಿಕ್ಕೈತಿ ಹೆಂಗಿತ್ತು ಮನುಷ್ಯ ಹೆಂಗಾಗ್ಯಾನ ನೋಡಿಯಪ್ಪ ಸಿರುಪತಿ ನಿಮ್ಮ ಅಣ್ಣನ ಮಕ್ಕ ನೋಡಿಯಪ್ಪ ಹೆಂಗಾಗೈತಿ ಎತ್ತಿ ನೀವು ಒಂದಿಟ್ಟು ಸುಮ್ಮಿರ್ತೀನಿ ಈಗ ಚದಾರ್ ತೆಗೆದು ಮಕ್ಕ ತೋರ್ಸ್ಯಾನ ಮತ್ತೆ ನಿನ್ನ ಮಾತು ಕೇಳಿಸ್ಕೊಂಡ ಅಂದ್ರೆ ಮತ್ತೆ ಮೂಲಿ ಹಿಡಿದು ಕುಂತು ಬಿಡ್ತಾನ ಸುಮ್ಮಿರು ನಾ ಹೇಳು ಪಾಪ ವೈನಿಯರು ನಿನ್ನ ಸಂಬಂಧ ಊಟ ಬಿಟ್ಟು ಕುಂತಾರ ಅವರು ಸರಿಯಾಗಿ ಊಟ ಮಾಡಿಲ್ಲ ಪಾರು ಮನೆಯಾಗ ಯಾರು ಊಟ ಮಾಡಿಲ್ಲ ಬಾ ಏನ ಊಟ ಮಾಡೋನು